ವಾಟ್ಸಾಪಲ್ಲಿ ವಿಡಿಯೋಸ್ ಅಥವಾ ಫೋಟೋಸ್ನ ಡೈರೆಕ್ಟ್ ಆಗಿ ಕಳಿಸ್ಕೊಂಡಾಗ ಕ್ಲಾರಿಟಿ ಬರಲ್ಲ ಅಂತ ಡಾಕ್ಯುಮೆಂಟ್ ಮಾಡಿ ಕಳಿಸ್ಕೊತಿರ್ತೀರಾ. ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಗ್ಯಾಲರಿ ನೋಡಕ್ ಹೋದ್ರೆ ಬರ್ತಿರಲ್ಲ. ಇದು ಎಲ್ಲ ಫೋನ್ಗಳಲ್ಲೂ ಇಲ್ಲ ಈ ತೊಂದರೆ. ಕೆಲವೊಂದು ಫೋನ್ಗಳಲ್ಲಿ ಈ ತರ ತೊಂದರೆ ಇರುತ್ತೆ. ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿರ್ತೀವಿ ಆದ್ರೆ ಅದು ಗ್ಯಾಲರಿಲಿ ಶೋ ಆಗಲ್ಲ. ಅದು ಹೇಗೆ ಗ್ಯಾಲರಿಗೆ ಆ ವಿಡಿಯೋಸ್ಗಳನ್ನ ತೋರಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲು ನೀವು ನಿಮ್ಮ ಮೊಬೈಲ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ವಾಟ್ಸಪ್ಗೆ ಹೋಗಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ ಚಾರ್ಟ್ಸ್ ಅಂತ ಕಾಣಿಸ್ತಿದೆ ಅಲ್ಲಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ವಿಸಿಬಿಲಿಟಿ ಅಂತ ಇದೆಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ಅದನ್ನ ಆನ್ ಮಾಡ್ಕೊಂಡಾದ್ಮೇಲೆ ಗ್ಯಾಲರಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿದ ವಿಡಿಯೋಗಳು ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ನೀವು ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗಿ. ಫೋನಿನ ಫೈಲ್ ಮ್ಯಾನೇಜರ್ ಇರುತ್ತಲ್ಲ ಆ ಫೈಲ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಅಂತ ಕಾಣಿಸ್ತಿದೆ ನೋಡಿ ಸೆಕೆಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಅಂತ com.whatsapp ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ವಾಟ್ಸಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಅಂತ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿರೋವೆಲ್ಲ ಮಾಮೂಲಿ ನಿಮ್ಮ ಗ್ಯಾಲರಿಲಿ ಇರೋವು. ಮೇಲ್ಗಡೆ ಪ್ರೈವೇಟ್ ಅಂತ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿ ಏನ್ ಗ್ಯಾಲರಿ ಶೋ ಆಗ್ತಿರೋಲ್ಲ ಆ ವಿಡಿಯೋಸ್ಗಳು ಅಥವಾ ಫೋಟೋಸ್ಗಳು ಇಲ್ಲಿ ಇರ್ತವೆ. ಇದನ್ನೇನು ಮಾಡಬೇಕಿಲ್ಲ, ಜಸ್ಟ್ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ್ದಾದ್ರು ಒಂದು ಫೈಲ್ಗೆ ಕಾಪಿ ಮಾಡಿ ಹಾಕಿ ಆವಾಗ ನಿಮ್ಮ ಗ್ಯಾಲರಿಗೆ ಶೋ ಆಗುತ್ತೆ ಆ ವಿಡಿಯೋಸ್ಗಳು. ಮತ್ತೆ ಈ ಫೈಲ್ ಮ್ಯಾನೇಜರ್ ಏನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಓಪನ್ ಆಗಲಿಲ್ಲ ಅಂದ್ರೆ ಅದಕ್ಕೋಸ್ಕರನೇ ಒಂದು ಸಪರೇಟ್ ಆ್ಯಪ್ ಇದೆ. ಅದು ಯಾವ್ದಪ್ಪ ಅಂದ್ರೆ ZArchiver ಅಂತ. ಅದರಲ್ಲೂ ಸೇಮ್ ಈ ತರನೇ ಇನ್ಸ್ಟಾಲ್ ಮಾಡ್ಕೊಂಡು ಈಗ ಹೇಳಿದ್ನಲ್ಲ ಅದೇ ತರ ಇರುತ್ತೆ. ಅಲ್ಲೋಗಿ ಸೇಮ್ ಅದೇ ತರ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡು ಬೇರೆ ಫೈಲಿಗೆ ಕಾಪಿ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಗ್ಯಾಲರಿಗೆ ವಿಡಿಯೋಗಳು ಶೋ ಆಗುತ್ತೆ. ಮತ್ತೆ ಇದೇ ತರ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಚಾನಲ್ ಬರೋ ವಿಡಿಯೋಸ್ಗಳನ್ನ ನೋಡ್ತಾ ಇರಿ.